Hi, good morning everyone. ನಾವಿವತ್ತು ಫಸ್ಟ್ PUC NCERT ಸಿಲೆಬಸ್ ಮೀನ್ಸ್ ಆ ಸ್ಟೇಟ್ ಸಿಲೆಬಸ್ ದ ಲಿವಿಂಗ್ ವರ್ಲ್ಡ್ ಬಯಾಲಜಿ ದ ಲಿವಿಂಗ್ ವರ್ಲ್ಡ್ ನ ಕ್ವಿಕ್ ರಿವಿಷನ್ ಮಾಡ್ತಾ ಇದೀವಿ. ಆಯ್ತಾ? ಯಾಕೆ ಇಂಪಾರ್ಟೆಂಟ್, ಏನಕ್ಕೆ, ಯಾವ ತರ ನಾವು ಕಲಿಬೇಕು, ಯಾವ ಒಂದು ಯೂನಿವರ್ಸಲ್ ರೂಲ್ಸ್ ಐತೆ ಈ ಚಾಪ್ಟರ್ ಅಲ್ಲಿ ಅಂತ ತಿಳ್ಕೊಳ್ಳೋದ. ಫಸ್ಟ್ ಆಫ್ ಆಲ್ ದ ಲಿವಿಂಗ್ ವರ್ಲ್ಡ್. ನಮ್ಗೆಲ್ಲ ಗೊತ್ತು ಲಿವಿಂಗ್ ಅಂದ್ರೆ ಪ್ರತಿಯೊಂದು ಇರಂತಹ ಅಲೈವ್ ಅಂತಂದ್ರೆ ಯಾವುದೋ ಒಂದು ಆರ್ಗ್ಯಾನಿಸಮ್ಗೆ ಜೀವ ಇರ್ಬೋದು ಅಥವಾ ಇರದೇ ಇರಬಹುದು. ಅದನ್ನ ವರ್ಲ್ಡ್ ಅಲ್ಲಿ ನೋಡಕತ್ತಂದು. ಆಯ್ತಾ? ಅದನ್ನ ನಾವು ನೋಡ್ತೀವಿ. ಯಾವ್ದ್ರ ಬೇಸ್ ಮೇಲೆ ನಾವು ನೋಡ್ಬೇಕು, ಯಾವ್ದು ಬೇಸ್ ಮೇಲೆ ನಾವು ಕಲಿಬೇಕು. ಯಾವ್ದಕ್ಕೆ ಈ ಚಾಪ್ಟರ್ ನ ಬಯಾಲಜಿ ಮಡಗಿದ್ದಾರೆ? ಯಾಕಂದ್ರೆ ಇದು ಬ್ರಾಂಚ್ ಆಫ್ ಬಯಾಲಜಿ. ಫಸ್ಟ್ ಆಫ್ ಆಲ್ ಇನ್ನ ಬಯಾಲಜಿ ಮಡಗಲೇಬೇಕು, ನಾವ್ ಇದನ್ನ ಕಲೀಲೇಬೇಕು ಫಸ್ಟ್ ಆಫ್ ಆಲ್. ಆಯ್ತಾ? ಯಾಕೆ ಅಂತಂದ್ರೆ ಯಾವುದೇ ತರ ಇದು ಬೋರ್ಡ್ ಚೇಂಜ್ ಮಾಡಕ್ಕಾಗಲ್ಲ. ದ ಲಿವಿಂಗ್ ವರ್ಲ್ಡ್ ಸೇ ಏನೈತೆ ಬಯಾಲಜಿ ಸಿಸ್ಟಮ್ಯಾಟಿಕಲಿ ಬಯೋಸಿಸ್ಟಮ್ಯಾಟಿಕಲ್ ಏನೇನೈತೆ ಅಂದ್ರೆ ಕಲೀಲೇಬೇಕು ಪ್ರತಿಯೊಬ್ರು. ಯಾಕೆ ನಮ್ಮ ಮುಂದೆ ಫ್ಯೂಚರ್ ಅಲ್ಲಿ, ಯಾಕಂದ್ರೆ ಇದು ಬೇಸ್ಡ್ ಆನ್ ಎಲ್ಲಾ ತರನು ವಿಧವಾಗಿ ಕಲ್ಕೊ ಹೋಗ್ತಾ ಇರ್ತೀವಿ ನಾವು ಆರ್ಗಾನಿಸಮ್ಸ್ ನ. ಓಕೆ, ಡೋಂಟ್ ವೇಸ್ಟ್ ಅ ಟೈಮ್. ಎನಿಥಿಂಗ್ ಡಿಸ್ಕಸ್ ಅದರ್ ಟಾಪಿಕ್. ಲೆಟ್ ಡಿಸ್ಕಸ್ ಅಬೌಟ್ living world. Living world is a branch of biology. We all know that the biology is the study of a living organisms and their process and identification, classification, division also. It's called a biology. We know that in the plant, earth has kind of a living organisms. ಅಲ್ವಾ? ಒಂದು ಭೂಮಿಯನ್ನು ತಗೊಂಡೆ, ಭೂಮಿ ಒಳಗಡೆ ತರತರವಾದ ಆರ್ಗ್ಯಾನಿಸಮ್ ಇದೆ. ಬೇಸ್ಡ್ ಆನ್ ಕಂಪ್ರೆಸಿಂಗ್. ಯಾವ್ಯಾವ ಮೇಲೆ ಕಂಪ್ರೆಸಿಂಗ್ ಮಾಡ್ತೀವಿ ಅಂತಂದ್ರೆ ಪ್ರೊಕ್ಯಾರಿಯೋಟ್ ಆಗಿರ್ಬೋದು, ಯುಕ್ಯಾರಿಯೋಟ್ ಆಗಿರ್ಬೋದು, ಯುನಿಸೆಲ್ಯುಲರ್, ಮಲ್ಟಿಸೆಲ್ಯುಲರ್. ವಿ ನೋ ದಟ್ ವಿ ಆರ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಅಲ್ವಾ? ನಾವು ಮತ್ತೆ ಪ್ಲಾಂಟ್ ಎಲ್ಲ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಯಾಕೆ ಅಂತಂದ್ರೆ ನಾವು ಯಾವುದೇ ರೀತಿಯ ಒಂದೇ ಒಂದು ಸೆಲ್ಲು ನ್ಯೂಕ್ಲಿಯರ್ ಡಿವೈಡ್ ಆಗ್ಬಿಟ್ಟು ಆಗಿಲ್ಲ. like amoeba, euglena. We have built a tip of a nail into a tip of a hair. We build a trillion number of a cell. Okay, we know the cell is the backbone of the tissues to build us. Okay, biodiversity. What's it bio? ಈಗ ನಾವು ಯಾವುದೇ ಒಂದು ಕಲಿಬೇಕು ಅಂತಂದ್ರೆ ಬಯಾಲಜಿ, we want to split some words to get a meaning. ಅಲ್ವಾ? ಈಗ ಬಯೋಡೈವರ್ಸಿಟಿ ಅಂತಂದ್ರೆ ಬಯೋ ಅಂತಂದ್ರೆ ಲಿವಿಂಗ್, ಡೈವರ್ಸಿಟಿ ಡೈ ಅಂತಂದ್ರೆ ಎರಡು, ವರ್ಸಿಟಿ ಅಂತಂದ್ರೆ ಎಷ್ಟು ವಿಧವಾಗಿದೆ. ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನ 2 ತರ ಕ್ಲಾಸಿಫೈ ಮಾಡ್ತೀವಿ ನಾವು. ಆಯ್ತಾ? ಅದನ್ನ ಹೇಳ್ತೀವಿ. ಏನ್ ಹೇಳುತ್ತೆ ಬಯೋಡೈವರ್ಸಿಟಿ ಅಂತಂದ್ರೆ, ನಾನು ಏನೇ ಹೇಳ್ತಾ ಇದ್ದೀನಿ ನೀವೇ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾಕೆ ಪ್ರತಿಯೊಂದು ಬೋರ್ಡ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ನಾನು ಫೋಟೋ ಹೊಡೆದು ಗ್ರೂಪ್ ಹಾಕಿರ್ತೀನಿ ನಾನು, ಇಲ್ಲಾಂದ್ರೆ ವಾಯ್ಸ್ ನ ರೆಕಗ್ನೈಸ್ ಮಾಡಿ, ಹಿಯರ್ ಮಾಡಿ ಪ್ರತಿಯೊಂದುವೆ. ಯಾಕೆ ಇಟ್ ಇಸ್ ಮೇಕ್ ಅ ಪರ್ಫೆಕ್ಟ್ ಟು ಲರ್ನ್ ಎನಿಥಿಂಗ್ ಎನಿ ಕೈಂಡ್ ಇನ್ ಯುವರ್ ಓನ್ ವೇ. ಯಾಕೆಂದ್ರೆ ಪ್ರತಿಯೊಂದು ಬರ್ತಿರೋದೇ ಹೇಳ್ಬೇಕು ಅಂತ ಏನಿಲ್ಲ. ಆಯ್ತು, ಇಲ್ಲಿ ಡೆಫಿನೇಷನ್ ಪೂರ್ವಕವಾಗಿ ನಿಮ್ಗೇನ್ ಲಿವಿಂಗ್ ವರ್ಡ್ಸ್ ಐತೆ ಟಾಪ್ ಟು ಬಾಟಮ್ ಗಂಟೆ ಪೂರ್ತಿ ಏನಪ್ಪಾ ಬರ್ದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರನೇ. ಓಕೆ, ನಾವೀಗ ಏನ್ ಕಲಿತಾ ಇದೀವಿ? ಬಯೋಡೈವರ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಹ್ಯಾಸ್ ಎ ವೇರಿಯನ್ಸಿಟಿ ಅಂಡ್ ಅ ವೇರಿಯಬಿಲಿಟಿ ಅಮಂಗ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಅಲ್ವಾ? ಈಗ ಬಯೋಡೈವರ್ಸಿಟಿ ಅಂತಂದ್ರೆ ಒಂದೇ ತರ ಇರುತ್ತೆ, ಆದ್ರೆ ಅದ್ರ ಜಾತಿ ಬೇರೆ ಬೇರೆ ತರ ಇರುತ್ತೆ. ನಾವ್ ಎಕ್ಸಾಂಪಲ್ಗೆ ಈಗ ನಾವು ನಾಯಿ ಅಂತ ತಗೊಂಡ್ರೆ, ಡಾಗ್ ಅಂತಾನೆ ತಗೊಂಡ್ರೆ ಅದ್ರಲ್ಲಿ ಸಾಕುವಂತಹ ಡಾಗ್ ಇರುತ್ತೆ, ಬೀದಿ ಅಂತ ಡಾಗ್ ಇರುತ್ತೆ. ಡಾಗೆ ಆದ್ರೆ ಅದಕ್ಕೆ ಪ್ರಿಫಿಕ್ಸ್ ಮತ್ತೆ ಸಫಿಕ್ಸ್ ನ ಸೇರಿಸ್ಬಿಟ್ಟಿರ್ತೀವಿ. ಆ ತರ ಬಯೋಡೈವರ್ಸಿಟಿನೂ ಕಲಿಬೇಕು. ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ ಐತೆ ಇನ್ ಅವರ್ ಅರ್ತ್. ಎಷ್ಟು ಐತೆ? ಆ ರೇಂಜ್ ಆಫ್ ಸ್ಪೀಶೀಸ್ ಅಂತಂದ್ರೆ 1.7 to 1.8 ಮಿಲಿಯನ್ಸ್ ಆಫ್ ಸ್ಪೀಶೀಸ್ ಆ ವೇರಿಯನ್ಸಿಟಿ ರೇಂಜ್ ಹ್ಯಾವ್ ಇನ್ ಅವರ್ ಅರ್ತ್. ನಮ್ಮ ಅರ್ತ್ ನೇ ತಗೊಂಡ್ರೆ 1.7 ರಿಂದ 1 ಮಿಲಿಯನ್ಸ್ ಅಷ್ಟು ಆ ವೇರಿಯೇಷನ್ ಕಾಣುತ್ತೆ. ಆಯ್ತಾ? ನೆಕ್ಸ್ಟ್ ಇದೇನ್ ಹೇಳುತ್ತೆ? ಇನ್ನೊಂದು ಡೆಫಿನೇಷನ್ ಕೊಡ್ಬೋದು ಬಯೋಡೈವರ್ಸಿಟಿ ಅಂದ್ರೆ ಸಮ್ ಆಫ್ ಟೋಟಲ್ ಆಫ್ ಸ್ಪೀಶೀಸ್ ರಿಚ್ನೆಸ್. ಸಮ್ ಅಂತಂದ್ರೆ ಎಷ್ಟು ಒಟ್ಟು ಕೂಡಿಸಿ ರಿಚ್ನೆಸ್ ಆಗಿ ಒಂದಿದೆಯೋ ಅದೇ ತರ ಬಯೋಡೈವರ್ಸಿಟಿಗೆ ಅದನ್ನ ಬರೀಬಹುದು. ಸೆಕೆಂಡ್ ಒನ್, ಅ ಲಿವಿಂಗ್ ಅಂತಂದ್ರೆ ಎ ಸ್ಟೇಟ್ ದಟ್ ಬೀಯಿಂಗ್ ಅಲೈವ್.
ALIVE, alive ಅಂತ ಅನ್ನೋದು ಲಿವಿಂಗ್ ಡೆಫಿನೇಷನ್. It state that which alive organisms they give alive ಅಂದ್ರೆ ಲಿವಿಂಗ್ ಗೆ ಆರ್ಗನಿಸಮ್ಸ್, ಸಾರಿ ಇದಕ್ಕೆ ಡೆಫಿನೇಷನ್. ಯಾವ ತರ ಲಿವಿಂಗ್ ನ ಕ್ಲಾಸಿಫೈ ಮಾಡ್ತೀವಿ ನಾವು? ಬೇಸಿಕಲಿ ಯಾವುದೋ ಒಂದು ಗಿಡನ ತಗೊಳ್ಳಿ ಅಥವಾ ಮನುಷ್ಯನ ತಗೊಳ್ಳಿ, ಅದು ಯಾವ ತರ ಕಾಣುತ್ತೆ? ವೆರ್ ವಿ ಕ್ಯಾನ್ ಸಿ ಅ ಮೆಟಾಬಾಲಿಸಮ್, ಕೆಟಾಬಾಲಿಸಮ್, ರಿಪ್ರೊಡಕ್ಷನ್, ರಿಪೇರ್, ಗ್ರೋತ್, ಡೆವಲಪ್ಮೆಂಟ್, ಆರ್ಗನೈಸೇಷನ್ಸ್, ಆಮೇಲೆ ಕಾನ್ವರ್ಜೇಷನ್ ಕೂಡ ಬರುತ್ತೆ ಲಿವಿಂಗ್ ನ ಐಡೆಂಟಿಫೈ ಮಾಡಕ್ಕೆ. ಅದು ನಿಜ ಅಲ್ವಾ? ಯಾವುದೋ ಒಂದು ಬೆಟ್ಟ ಐತೆ ಅಂತಂದ್ರೆ ಆ ಬೆಟ್ಟನ ನಾವು ಬೆಳಿತೈತೆ ಅಂತ ಹೇಳಕ್ಕಾಗಲ್ಲ ಬೆಟ್ಟದಲ್ಲಿ. ಆದ್ರೆ ಆ ಬೆಟ್ಟದ ಮೇಲೆ ಇರುವಂತಹ ಮರ ಗಿಡಗಳನ್ನ ನಾವು ಬೇಕಾದ್ರೆ ಐಡೆಂಟಿಫೈ ಮಾಡಬಹುದು ಅಲ್ವಾ? ಯಾವುದೋ ಒಂದು ಗಿಡ ಬೀಜ ಹಾಕಿರ್ತೀರಾ, ಬೀಜದಿಂದ ಮೊಳಕೆ ಬಂದಿರ್ತದೆ, ಆ ಮೊಳಕೆಯಿಂದ ಬೇರ್ ಬಂದಿರುತ್ತೆ, ಅದು ಏನಪ್ಪಾ ಗ್ರೋ ಆಯ್ತಾ ಇರುತ್ತೆ, ರಾಡಿಕಲ್ ರೂಟ್ ಆಗಿ ಕನ್ವರ್ಟ್ ಆಗುತ್ತೆ, ಫಿಲಮ್ ಶೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ರೂಟ್ ಆಗಿ ಅದು ವೇರಿಯೇಷನ್ ನಾವು ದಿನಕ್ಕೆ ಯಾವ ತರ ಇನ್ಕ್ರೀಸಬಲ್ ಅಂತ ನೋಡ್ತೀವೋ ಸೇಮ್ ಅದೇ ತರ ನಾವು ಕಲಿಬಹುದು. ನೆಕ್ಸ್ಟ್ ಟ್ಯಾಕ್ಸಿನಾಮಿ. ಟ್ಯಾಕ್ಸಿನಾಮಿ ಅಂತಂದ್ರೆ ಇದು ಬ್ರಾಂಚ್ ಆಫ್ ಬಯಾಲಜಿ. అయితే ಟ್ಯಾಕ್ಸಿನಾಮಿ ಅನ್ನೋದು ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್, ನಾಮನ್ಕ್ಲಿಯೇಚರ್ ಆಫ್ ಆನ್ ಆರ್ಗನಿಸಮ್. ಯಾವುದೇ ಒಂದು ಆರ್ಗನಿಸಮ್ ತಗೊಂತೀವಿ ಅಂತಂದ್ರೆ ನಾವು ಅದು ಬೇಸ್ಡ್ ಆಗಿ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ, ಇದು ಮನುಷ್ಯ ಜಾತಿ ಸೇರಿದ್ದು ಅಥವಾ ಪ್ರಾಣಿ ಜಾತಿಗೆ ಸೇರಿದ್ದು. ಕ್ಲಾಸಿಫಿಕೇಶನ್ ಇದು ಯಾವ್ದೋ ಕ್ಲಾಸಿಫಿಕೇಶನ್ ಸೇರೈತೆ, ಡಿವಿಷನ್ ಸೇರೈತೋ ಅಥವಾ ಫ್ಲೇಯಮ್ ಸೇರೈತೋ ಅಂತ ಐಡೆಂಟಿಫೈ. ನಾಮನ್ ಕ್ಲಿಯೇಚರ್ ಅದರಾದಂತ ಯಾವ್ದು ಸ್ಪೀಶೀಸ್ ಮತ್ತೆ ಜೀನರ ಯಾವ್ದೈತೆ ಅಂದ್ಬಿಟ್ಟು ಐಡೆಂಟಿಫೈ ಮಾಡ್ತೀವಿ ಟು ಆರ್ಗನಿಸಮ್ ಪರ್ಟಿಕ್ಯುಲರ್. ಇಷ್ಟನ್ನ ನಾವು ಸ್ಟಡಿ ಮಾಡೋದ್ರಿಂದ ಇನ್ನೊಂದು ಟ್ಯಾಕ್ಸಿನಾಮಿ ಆಲ್ಸೋ ಕಾಲ್ಡ್ ಆಸ್ systematic arrangement or a biosystematic arrangement, which are living things or non-living things they have classified in a taxonomy categories. Okay, next nomenclature ಅಂತ ಅಂದ್ರೆ nomenclature ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. nomenclature ಅಂತಂದ್ರೆ the process of a living scientific name to organism according to the certain rule. ಆಯ್ತಾ? ಅಲ್ಬೇಡ್ರಿ, ಯಾವುದೇ ಒಂದು ನಾವು ಪ್ರೋಸೆಸ್ ನ ತಗೊಂತೀವಿ, ನೇಮ್ ತಗೊಂತೀವಿ. ನೀವು ಕ್ಲಾಸ್ 10th ಅಲ್ಲಿ ಕಲ್ತಿದ್ರಲ್ವಾ, ಹ್ಯೂಮನ್ಸ್ ಗೆ ಏನಂತ ಕರಿತಿದ್ರಿ ನೀವು? ಸೈಂಟಿಫಿಕ್ ನೇಮು ಹೋಮೋಸ್ಪಿಸಿಯನ್ಸ್ ಅಂತ ಕರಿತಾ ಇದ್ರಿ ಅಲ್ವಾ? ಸೇಮ್ ಅದೇ ತರ ಪ್ರತಿ ಒಂದಕ್ಕೂ ಬಯೋಲಾಜಿಕಲ್ ನೇಮ್, ಜುವಲಾಜಿಕಲ್ ನೇಮ್, ಬಯೋಲಾಜಿಕಲ್ ನೇಮ್ ಪ್ರತಿ ಒಂದು ಆರ್ಗಾನಿಸಮ್ಸ್ ಗೆ ಇರುತ್ತೆ. ವೇರ್ ದೇ ಆರ್ ಸೀನ್ ಐಸ್, ವಿ ಕ್ಯಾನಾಟ್ ಸೀನ್ ಐಸ್, ವಿ ಕ್ಯಾನ್ ಸಿ ದ ಸೈಂಟಿಫಿಕ್ ನೇಮ್ ಟು ಈಚ್ ಅದರ್ ಅಲ್ವಾ? ಅಕಾರ್ಡಿಂಗ್ ಟು ಸಮ್ ರೂಲ್ಸ್ ಐತೆ. ನಾಮನ್ಕ್ಲೇಚರ್ ಅಂದ್ರೆ ಪ್ರೋಸೆಸ್ ಸಿಸ್ಟಮ್ಯಾಟಿಕ್ಲಿ ನೇಮ್ ಆಗಿ ಅರೇಂಜ್ ಆಗಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೋಡ್ಗಳು ಇರುತ್ತೆ, ಅದಕ್ಕೆ ಆದಂತ ಕೋಡ್ಗಳು ಇರುತ್ತೆ. ಯಾವ ತರ? ಫಸ್ಟ್ ICBN ಅಂತ ಐತೆ. ICBN ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಾಮನ್ಕ್ಲೇಚರ್. ಇದನ್ನ ಮೇ ಬಿ 1 ಮಾರ್ಕ್ಸ್ ಕೇಳಬಹುದು, MCQ ಕ್ವಶನ್ಸ್ ಎಲ್ಲ ಕೇಳಬಹುದು, ಅಥವಾ ಫಿಲ್ ದ ಬ್ಲಾಂಕ್ಸ್ ಕ್ವಶನ್ ಎಲ್ಲ ಕೇಳಬಹುದು, ಅಥವಾ ಎಕ್ಸ್ಪ್ಲೈನ್ ದ ವರ್ಡ್ಸ್ ಅಲ್ಲಿ ಸಬ್ ಬೈ ಕ್ವಶನ್ಸ್ ಅಲ್ಲಿ ಕೇಳಬಹುದು ಮಕ್ಕಳ. ಫಸ್ಟ್ ತಲೆ ಮಾಡಿಕೊಳ್ಳಿ. ಸೇಮ್ ಅದೇ ತರ ICZN ಅಂತ ಐತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂಥದ್ದು ಎರಡೇ ICZN ಮತ್ತೆ ICBN ಅಂತ. ಓಕೆನಾ? ICZN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮನ್ಕ್ಲಿಯೇಚರ್ ಅಂತ ಬರ್ಕೊಳ್ಳಿ. ಆಯ್ತಾ? ICBSCN ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬ್ಯಾಕ್ಟೀರಿಯಲ್ ನಾಮನ್ಕ್ಲಿಯೇಚರ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ವೈರಲ್ ನಾಮನ್ಕ್ಲಿಯೇಚರ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ನಾಮನ್ಕ್ಲಿಯೇಚರ್ ಆಫ್ ಅ ಕಲ್ಟಿವೇಟೆಡ್ ಪ್ಲಾಂಟ್ ಅಂತ ಐತೆ. ಈ ತರ ಕ್ಲಾಸಿಫಿಕೇಶನ್ ಕೋಡ್ ಆನ್ ಮೇಲೂ ಕೂಡ ನಾವು ಕಲಿತೀವಿ ಲಿವಿಂಗ್ ಆರ್ಗಾನಿಸಮ್ಸ್ ನ. ವೇರ್ ಬೈನಾಮಿಯಲ್ ನಾಮನ್ಕ್ಲಿಯೇಚರ್. ಬೈನಾಮಿಯಲ್ ನಾಮನ್ಕ್ಲಿಯೇಚರ್ ಅಂದ್ರೇನು? ಅಥವಾ ಬಯೋನಾಮಿಯಲ್ ನಾಮನ್ಕ್ಲಿಯೇಚರ್ ಅಂದ್ರೆ ಏನು? ವೇರ್ ಅ ಸಿಸ್ಟಮ್ಯಾಟಿಕ್ ಆರ್ ಅ ಸೈಂಟಿಫಿಕ್ ಮೆಥಡ್ ಟು ನೇಮಿಂಗ್ ಅ ಆರ್ಗಾನಿಸಮ್ ಯೂಸಿಂಗ್ ಅ 2 ನೇಮ್ಸ್. ಯಾವುದೋ ಒಂದು 2 ನೇಮ್ಸ್ ನ ಯೂಸ್ ಮಾಡ್ಕೊಂಡು ಕಲಿಯ ಅಂತಂದ್ರೆ ನಾವು ಸಿಸ್ಟಮ್ಯಾಟಿಕ್ ನಾಮನ್ಕ್ಲಿಯೇಚರ್ ಅಂತ ಕರಿತೀವಿ, ಅಥವಾ ಬೈನಾಮಿಯಲ್ ನಾಮನ್ಕ್ಲಿಯೇಚರ್ ಅಂತ ಕರಿತೀವಿ. ವಾಟ್ ದೋಸ್ ಥಿಂಗ್ ನೇಮ್? ಯಾವ 2 ನೇಮ್ ಅನ್ನ ಅಂತಂದ್ರೆ ಒಂದು ಸ್ಪೀಶಿಯಸ್, ಒಂದು ಜೀನಸ್ ಆಗಿರುತ್ತೆ. ಆಯ್ತಾ? ಅದನ್ನ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಅಂತ ತಗೊಂಡ್ರೆ ಒಂದು ಪ್ಲಾಂಟ್, ಒಂದು ಅನಿಮಲ್ ತಗೊಂತೀನಿ, ಒಂದು ಪ್ಲಾಂಟ್ ಅಲ್ಲಿ ತಗೊಂತೀನಿ. ನಾನು ಹ್ಯೂಮನ್ ಅಂತ ತಗೊಂಡ್ರೆ ಹೋಮೋ ಸ್ಯಾಪಿಯಸ್ ಅಂದ್ರೆ ನಮ್ಗೆ ಗೊತ್ತು. ಮ್ಯಾಂಗೋದಲ್ಲಿ ತಗೊಂತೀನಿ ಅಂತಂದ್ರೆ ಇದು ಪ್ಲಾಂಟ್ ಅಲ್ಲಿ ಸೇರಿದಂಥದ್ದು ಮ್ಯಾಮ್ನಿಫೆರಾ ಇಂಡಿಕಾ. ನಾವು ಯಾವುದೇ ಒಂದು ಸೈಂಟಿಫಿಕ್ ನೇಮ್ ನ ಕೈಯಲ್ಲಿ ಬರದ್ರಿ ಅಂತ ಅಂದ್ರೆ ಅಂಡರ್ಲೈನ್ ಮಾಡಬೇಕು ನಾವು. ಆಯ್ತಾ? ಅದೇ ನಾವೇನೋ ಸಿಸ್ಟಮ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಇದೀವಿ ಅಂತಂದ್ರೆ ಇಟಾಲಿಕ್ ಆಗಿ ಬಿಡಬೇಕು ನಾವು, ಟೈಪಿಂಗ್ ಇಟಾಲಿಕ್. ಓಕೆನಾ? ನೆಕ್ಸ್ಟ್ ಯೂನಿವರ್ಸಲ್ ರೂಲ್ ಆಫ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಅವಾಗಲೇ ಅಂದೆ
ನಾಮನ್ಕ್ಲೇಚರ್ಗೆ ಅದರದೇ ಆದಂತ ಸರ್ಟನ್ ರೂಲ್ ಐತೆ, ಯಾವ್ದು ಅಂತ ಡಿಸ್ಕಸ್ ಮಾಡೋಣ. ಇದು ಮೇ ಬಿ 3 ಮಾರ್ಕ್ಸ್ ಕೇಳೋಂತ ಕ್ವಶನ್ ಆಯ್ತಾ. ಫಸ್ಟ್ ಟೆಸ್ಟ್ಗೆ ಮಿಡ್ ಟರ್ಮ್ ಅಲ್ಲಿ ಏನಾರ ಕೇಳಿದ್ರು ಅಂತಂದ್ರೆ 5 ಮಾರ್ಕ್ಸ್ ಕೇಳ್ತಾರೆ, ಫೈನಲ್ ಕೇಳಿದ್ರು ಏನಾರ 5 ಮಾರ್ಕ್ಸ್ ಕೇಳ್ತಾರೆ. ನಾಮನ್ಕ್ಲೇಚರ್ ಆಫ್ ಇದು ಓಲ್ಡ್ ಚಾಪ್ಟರ್ ನಮ್ಗೆ 7 ರಿಂದ 3 ಮಾರ್ಕ್ಸ್ ಅಷ್ಟೇ ಕೇಳಕ್ ಸಾಧ್ಯತೆ ಆಯ್ತಾ. ಈಗ ನೋಡ್ರಪ್ಪ ಯಾವ ತರ ಅಂತ ನೋಡ, ಯೂನಿವರ್ಸಲ್ ರೂಲ್ ಆಫ್ ಬೈನೋಮಿಯಲ್ ನಾಮನ್ಕ್ಲೇಚರ್. ಯೂನಿವರ್ಸಲ್ ಅಂತಂದ್ರೆ ಏನು ಒಂದ್ ದೇಶ 2 ದೇಶ ಅಂತಲ್ಲ, ಪ್ರತಿ ಒಂದು ವರ್ಲ್ಡ್ ನಾವು ಸುತ್ತಾಡ್ಕೊ ಬರ್ತೀವಿ ಅಂತಂದ್ರೆ ಇದೇ ತರ ಡೆಫಿನಿಷನ್, ಇದೇ ತರ ಆರ್ಡರ್, ಇದೇ ತರ ಕ್ಲಾಸ್ ನಾವು ಸ್ಟಡಿ ಮಾಡ್ಕೊಂಡ್ ಬರ್ತೀವಿ. ವೇರ್ ವಿ ಆರ್ ಲರ್ನಿಂಗ್ ಇನ್ ಕರ್ನಾಟಕ, ವಿ ಆರ್ ಗೋ ಟು ಎನಿ ರೀಜನ್ ಆಫ್ outer country, we learn this only, not they change in this form ಆಯ್ತಾ. ನಾವು ಹೊರದೇಶದಲ್ಲಿ ಓದ್ತಾ ಬರ್ತೀವಿ ನಾನು ಅಂತಂದ್ರೆ ಸೇಮ್ ಇದೇ ತರ ಕಲಿತೀರಾ, ನಾವು ಭಾರತದಲ್ಲಿ ಕಲಿತೀವಿ ಅಂತಂದ್ರೆ ಸೇಮ್ ಇದೇ ತರನೇ ನಾವು ಕಲಿಲೇಬೇಕು ಇದ ಪ್ರತಿಯೊಂದು. ಈಗ ನೋಡಿ ಫಸ್ಟ್ ರೂಲ್ ಏನಂತೆ, ನೇಮ್ ಆರ್ ಇನ್ ಲ್ಯಾಟಿನ್ ಅಥವಾ ಲ್ಯಾಟಿನೈಸ್ ಅಲ್ಲಿ ಇರಬೇಕು. ಯಾವುದೋ ಒಂದು ನೇಮ್ ಅನ್ನು ಬರಿತೀವಿ ಅಂತಂದ್ರೆ ಲ್ಯಾಟಿನ್ ಅಲ್ಲಿ ಇರುತ್ತೆ ಅಥವಾ ಲ್ಯಾಟಿನೈಸ್ಡ್ ಆಗಿರುತ್ತೆ ಆಯ್ತಾ. ಈಗ ನಾವೆಲ್ಲ ಕಲ್ತೀವಿ ಹಿಸ್ಟರಿಕಾ ಕೊಲಾಯ್, ಅದು ಲ್ಯಾಟಿನ್ ವರ್ಡ್ ಆಗಿರುತ್ತೆ. ಕೆಲವೊಂದು ಬಾರಿ ಬೇರೆ ಒಂದ್ಸತಿ ವೆಬ್ಸೈಟ್ ಅಲ್ಲಿ ನೋಡ್ತೀವಿ ಅದು ಗ್ರೀಕ್ ವರ್ಡ್ ಆಗಿರುತ್ತೆ. ಆ ತರ ಅಂತದ್ದು ಫಸ್ಟ್ ನೇಮ್ ಆರ್ ಇನ್ ಲ್ಯಾಟಿನ್ ಆರ್ ಲ್ಯಾಟಿನೈಸ್ಡ್ ಆಗಿರ್ಬೇಕು. ಸೆಕೆಂಡ್ ಏನ್ ಹೇಳುತ್ತೆ, ರಿಟರ್ನ್ ಇಟಾಲಿಕ್ಸ್ ವೆನ್ ಟೈಪಿಂಗ್, ನಾವು ಟೈಪಿಂಗ್ ಮಾಡ್ಬೇಕಾದ್ರೆ ಇಟಾಲಿಕ್ಸ್ ಅಲ್ಲಿ ಇರಬೇಕು. ಅವಾಗ ಹೇಳ್ದಂಗೆ ನಾವೇನಾರ ಕೈಯಲ್ಲಿ ಬರದ್ರಿ ಅಂತಂದ್ರೆ ಅದನ್ನ ಅಂಡರ್ಲೈನ್ ಮಾಡಿ ಸಪರೇಟ್ ಮಾಡಬೇಕು. ಸ್ಪೀಶೀಸ್ ಮತ್ತೆ ಜೀನಸ್ ನ ಸಪರೇಟ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಫೋರ್ತ್ ಒನ್, ಜೀನ್ ನೇಮ್ ಸ್ಟಾರ್ಟ್ ವಿತ್ ಅ ಕ್ಯಾಪಿಟಲ್ ಲೆಟರ್ಸ್. ಜೀನ್ ನೇಮ್ ಏನಿರುತ್ತೋ ಅದು ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಬರಿಬೇಕು, ಮಸ್ಟ್ ಅಂಡ್ ಶುಡ್. ಅದೇ ಸ್ಪೀಶೀಸ್ ನೇಮ್ ಏನೋ ಬರಿತೀವಿ ಅಂತಂದ್ರೆ ಅದು ಸ್ಮಾಲ್ ಲೆಟರ್ ಅಲ್ಲೇ ಬರಿಬೇಕು, ಪಕ್ಕದಲ್ಲೇ ಬರಿಬೇಕು ಆಯ್ತಾ. ಒಂದು ಜಿ ನೇಮ್ ಕ್ಯಾಪಿಟಲ್ ಬರಿಬೇಕು ಫಸ್ಟ್ ನೀವು ಬರಿಬೇಕಾದ್ರೆ ಆಯ್ತಾ. ಸ್ಪೀಶೀಸ್ ನೇಮ್ ಸ್ಮಾಲ್ ಲೆಟರ್ ಬರಿಬೇಕು, ಮಧ್ಯೆ ಸೆಪರೇಟ್ ಮಾಡಿ, ಯಾಕಂದ್ರೆ ನಾವು ಹ್ಯಾಂಡ್ ರಿಟನ್ ಮಾಡ್ತಾ ಇರೋದು ಓಕೆನಾ, ಅದಕ್ಕೆ ಅಂಡರ್ಲೈನ್ ಹಾಕಿ. ನೆಕ್ಸ್ಟ್ ನೇಮ್ ಶುಡ್ ಬಿ ಎ ಶಾರ್ಟ್, ಅ ಪ್ರಿಸಮ್ ಅಂಡ್ ಈಸಿ ಟು ಪ್ರೊನೌನ್ಸಿಯೇಷನ್ ಆಯ್ತಾ. ನಾವು ನೇಮ್ ನ ಯಾವುದೇ ಒಂದು ಬರಿಬೇಕಾದ್ರು ಅದಕ್ಕೆ ಸ್ಪ್ರೆಡ್ ಮಾಡಿ ಅನ್ನೋದು, ಅದಕ್ಕೆ ನಾವು ಅದನ್ನ ಸೆಪರೇಟ್ ಮಾಡಿ ಅಂತ ಅನ್ನೋದು ಆಯ್ತಾ. ಈಗ ಅವ್ರು ಹೇಳ್ತಾ ಇದ್ರೆ ನೇಮ್ ಶುಡ್ ಬಿ ಶಾರ್ಟ್ ಅಥವಾ ಪ್ರಿಸೈಸ್ ಅಂಡ್ ಈಸಿ ಟು ಪ್ರೊನೌನ್ಸಿಯೇಷನ್. ಅವು ಏನೇ ಒಂದು ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತ ಅಂದಾಗ ಈ ನೇಮ್ ಆಯ್ತಾ ಈಸಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಆಯ್ತಾ. ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್ ಏನ್ ಹೇಳುತ್ತೆ, ನೇಮ್ ಆಫ್ ದ ಆಥರ್ ಇಸ್ ರಿಟನ್ ಇನ್ ಅಬ್ರಿವಿಯೇಟೆಡ್ ಫ್ರಾಮ್ ಆಫ್ಟರ್ ದ ಸ್ಪೀಶೀಸ್ ನೇಮ್. ಈಗ ಹೋಮೋಸ್ಯಾಫಿಯನ್ಸಿ ಆಯ್ತು ಅಂತಂದ್ರೆ ಬೇಕಾದ್ರೆ ಯಾವ್ದು ನಮ್ಗೆ ಟಾಕ್ಸಿನಾಮಿ ಹೈರಾರ್ಕಿನ ಫೈಂಡ್ ಔಟ್ ಮಾಡಿದಾರೋ ಅದ್ರ ಹಿಂದೆ ಆಯ್ತಾ ಜೀನಸ್ ಸ್ಪೀಶೀಸ್ ಅದ್ರ ಹಿಂದೆ ಆಥರ್ ನೇಮ್ ಕೂಡ ಬರಿಬಹುದು ಆಯ್ತಾ. ಯಾವ ತರ, ಈಗ ಇಲ್ಲಿ ಬರ್ದಿದ್ದೀನಿ ನಾನು ಫಾರ್ ದ ಎಕ್ಸಾಂಪಲ್ ಮ್ಯಾಂಗೋ, ನಾನು ಪ್ಲಾಂಟ್ ಅಲ್ಲಿ ತಗೊಂಡಿದ್ದೀನಿ, ಮ್ಯಾಂಗೋ ಅಂತ ತಗೊಂಡಿದ್ದೀನಿ ನಾನು ಆಯ್ತಾ. ಇಲ್ಲಿ ಮ್ಯಾಂಗೋ ಅಂತ ತಗೊಂಡಿದ್ದೀನಿ ನಾನು, ಇಲ್ಲಿ ಮ್ಯಾಂಗೋ ಅಂತ ತಗೊಂಡಿದ್ದೀನಿ ಆಯ್ತಾ. ಮ್ಯಾಂಗೋನ ಮ್ಯಾಗ್ನಿಫರಾ ಇಂಡಿಕಾ ಕ್ಯಾಪಿಟಲ್ ಎಲ್ ಅಂತ ಬರಿತೀವಿ. ಇಲ್ಲಿ ವೇ ಅ ಮ್ಯಾಂಗೋ ಅಂತ ಇರೋಂಥದ್ದನ್ನ ಅದನ್ನ ನಾವು ಜೀನಸ್ ಆಗಿರುತ್ತೆ, ಸ್ಪೀಶೀಸ್ ಇರೋಂಥದ್ದು ಇಂಡಿಕಾ ಆಗಿರುತ್ತೆ, ಎಲ್ ಅಂತಂದ್ರೆ ಆಥರ್ ನೇಮ್ ಆಗಿರುತ್ತೆ ಆಯ್ತಾ. ಇದನ್ನು ನಾವು ಈ ತರ ಕೂಡ ಬರಿಬಹುದು, ಆಥರ್ ನೇಮ್ ಬರಿಬಹುದು, ಇಲ್ಲ ಅಂದ್ರೆ ಇಲ್ಲ.